ಪ್ರಿಯ ವೀಕ್ಷಕರ, ಮಧ್ಯಪೂರ್ವ ಮತ್ತೆ ಯುದ್ಧದ ಅಂಚಿನಲ್ಲಿದೆ. ಡ್ರೋನ್ ದಾಳಿಗಳು, ಕ್ಷಿಪಣಿ ಸಿಡಿತಗಳು, ಅಣು ಕೇಂದ್ರಗಳ ಮೇಲೆ ಬಾಂಬ್ ದಾಳಿಗಳು ಒಂದ ಎರಡ. ಮಿಡಲ್ ಈಸ್ಟ್ನ 10ಕ್ಕೂ ಹೆಚ್ಚು ದೇಶಗಳು ಆಗಸ ಈಗ ರಣಬೆಂಕಿಯಿಂದಲೇ ತುಂಬಿಕೊಂಡಿದೆ. ನಾವು ಇವತ್ತಿನ ಸ್ಟೋರಿಯಲ್ಲೇ ಪ್ರಪಂಚದ ಘನಘೋರ ಯುದ್ಧದ ಅಸಲಿ ಕಾರಣ ಮತ್ತು ಹಿನ್ನೆಲೆಯನ್ನ ನಿಮ್ಮ ಮುಂದೆ ಇಡ್ತೀವಿ. ಒಂದು ಕಾಲದಲ್ಲಿ ಅತ್ಯಂತ ಆಪ್ತ ಮಿತ್ರರಾಗಿದ್ದ ಈ ದೇಶಗಳು ಈಗ ಬದ್ಧ ವೈರಿಗಳಾಗಿ ಒಬ್ಬರನ್ನೊಬ್ಬರು ಹೊಡೆದುಕೊಳ್ಳುವ ಹಂತಕ್ಕೆ ತಲುಪಿದ್ದಾದರೂ ಯಾಕೆ? ಆಧುನಿಕ ಪ್ರಪಂಚದ ಉತ್ತುಂಗದಲ್ಲಿರಬೇಕಿದ್ದ ದೇಶಗಳು ಇಂದು ಬೆಂಕಿ ಚೆಂಡಿನ ಆಟವಾಡ್ತಾ ಇರೋದಾದರೂ ಯಾಕೆ? ಮಧ್ಯಪ್ರಾಚ್ಯದ ಪ್ರಪಂಚದ ಹೊಸ ಯುದ್ಧ ಭೂಮಿಯಾಗಿ ಪರಿವರ್ತನೆಯಾಗಿದ್ದು ಹೇಗೆ? ಇರಾನ್ ಮತ್ತು ಇಸ್ರೇಲ್ ನಡುವಿನ ಯುದ್ಧದ ಪರಿಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ತಿಳಿಸ್ತೇನೆ. ಅದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈಗಲೇ ಮಾಡ್ಕೊಳ್ಳಿ. ಲೈಕ್ ಬಟನ್ ಅನ್ನ ಒತ್ತಿ ಕಮೆಂಟ್ ಮಾಡೋದನ್ನ ಕೂಡ ಮರಿಬೇಡಿ. ವೆಲ್ಕಮ್ ಟು ಮೋಜಾ 9. ನಾನು ಭರತ್. ಹಾಗೆ ಪ್ರಪಂಚದ ಎರಡು ದೊಡ್ಡ ಶತ್ರು ರಾಷ್ಟ್ರಗಳು, ಒಂದು ಇರಾನ್ ಮತ್ತೊಂದು ಇಸ್ರೇಲ್. ಇವರ ನಡುವೆ ದಶಕಗಳಿಂದ ನಡೆಯುತ್ತಿದ್ದ ಗುಪ್ತ ಯುದ್ಧ ಈಗ ಬಹಿರಂಗ ಸಂಘರ್ಷವಾಗಿ ಸ್ಫೋಟಗೊಂಡಿದೆ. ಆದ್ರೆ ಈ ಯುದ್ಧದ ನಿಜವಾದ ಕಾರಣವೇನು? ಇದು ಕೇವಲ ಎರಡು ದೇಶಗಳ ಯುದ್ಧವ ಅಥವಾ ಮಧ್ಯಪೂರ್ವದ ಭವಿಷ್ಯವನ್ನ ನಿರ್ಧರಿಸುವ ಮಹಾಸಂಘರ್ಷವೇ? ಈ ಯುದ್ಧದ ಅಸಲಿಯತ್ತನ್ನ ನೋಡೋದಾದ್ರೆ ಈ ಯುದ್ಧದ ನಿಜವಾದ ಕಾರಣ ಹಾಗೂ ಇದರ ಹಿಂದೆ ಇರುವಂತಹ ಜಾಗತಿಕ ರಾಜಕೀಯ ಮತ್ತು ಮುಂದೇನು ಆಗಬಹುದು ಎನ್ನುವಂಥದ್ದನ್ನ ನೋಡೋದಾದ್ರೆ ಇಂದಿನ ವಿಡಿಯೋದಲ್ಲಿ ಈ ಯುದ್ಧದ ನಿಜವಾದ ಕಾರಣವನ್ನ ತಿಳಿಯೋದ್ರ ಜೊತೆಗೆ ಇದರ ಹಿಂದಿರುವ ಜಾಗತಿಕ ರಾಜಕೀಯದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡ್ತೀವಿ. ಜೊತೆಗೆ ಮುಂದೇನಾಗಬಹುದು ಎಂಬುದನ್ನು ನಾವು ಸಂಪೂರ್ಣವಾಗಿ ನಿಂತಿದ್ದೇವೆ. ಇಷ್ಟಕ್ಕೂ ಈ ಯುದ್ಧದ ಮೂಲ ಯಾವುದು? ಇರಾನ್ ಮತ್ತು ಇಸ್ರೇಲ್ ನಡುವಿನ ಶತ್ರುತ್ವನ ಅಥವಾ ಇವರಿಬ್ಬರ ನಡುವಿನ ದುಶ್ಮನೆ ನಮ್ಮ ಇಂದಿನ ವಿಷಯವಲ್ಲ. ಇರಾನ್ ಮತ್ತು ಇಸ್ರೇಲ್ ನಡುವಿನ ಶತ್ರುತ್ವ ಇಂದಿನ ವಿಷಯವಲ್ಲ. 1979ರಲ್ಲಿ ಇರಾನ್ನಲ್ಲಿ ನಡೆದ ಇರಾನಿಯನ್ ರಿವಲ್ಯೂಷನ್ ಈ ಸಂಘರ್ಷದ ಮೂಲ. ಈ ಕ್ರಾಂತಿಯ ಮೊದಲು ಇರಾನ್ ಮತ್ತು ಇಸ್ರೇಲ್ ನಡುವೆ ಸ್ನೇಹಪೂರ್ಣ ಸಂಬಂಧಗಳಿದ್ವು. ಆದರೆ ಕ್ರಾಂತಿಯ ನಂತರ ಹೊಸ ಇಸ್ಲಾಮಿಕ್ ಆಡಳಿತ ಇಸ್ರೇಲ್ ಅನ್ನ ಶತ್ರು ರಾಷ್ಟ್ರವೆಂದು ಘೋಷಿಸಿತು. ಅದರಿಂದ ಮಧ್ಯಪೂರ್ವದ ರಾಜಕೀಯ ಸಂಪೂರ್ಣವಾಗಿ ಬದಲಾಯಿತು. ಆ ಸಮಯದಿಂದ ಇಂದಿನವರೆಗೆ ಎರಡು ರಾಷ್ಟ್ರಗಳ ನಡುವೆ ನೇರ ಯುದ್ಧಕ್ಕಿಂತ ಹೆಚ್ಚು ಗುಪ್ತ ಯುದ್ಧಗಳೇ ನಡೀತಾ ಇವೆ. ಈ ಸಂಘರ್ಷದ ಕೇಂದ್ರದಲ್ಲಿರುವ ದೊಡ್ಡ ವಿಷಯ ಇರಾನ್ನ ಅಣು ಕಾರ್ಯಕ್ರಮ, ಅಣು ತಂತ್ರಜ್ಞಾನ. ಇರಾನ್ ತನ್ನ ಅಣು ಯೋಜನೆಯನ್ನ ಶಾಂತಿಯುತ ವಿದ್ಯುತ್ ಉತ್ಪಾದನೆಗಾಗಿ ಎಂದು ಹೇಳುತ್ತೆ. ಆದರೆ ಇಸ್ರೇಲ್ ಮತ್ತು ಅಮೆರಿಕ ಮಾತ್ರ ಇರಾನ್ನ ಈ ವಾದವನ್ನ ನಂಬಲು ತಯಾರಿಲ್ಲ. ಇಸ್ರೇಲ್ನ ಯಹೂದಿಗಳು ಭೂಮಿಯ ಮೇಲೆ ಬದುಕುವ ಹಕ್ಕೇ ಹೊಂದಬಾರದು ಎಂಬಂತೆ ಮಾತನಾಡುವ ಇರಾನ್ ನಾಯಕರು ಈಗ ಕೇವಲ ವಿದ್ಯುತ್ ಉತ್ಪಾದನೆಗೆ ಅಣು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಅಂದ್ರೆ ಇಸ್ರೇಲ್ ನಂಬುತ್ತಾ? ಮುಂದೊಂದು ದಿನ ಅಣುಬಾಂಬ್ ತನ್ನ ಮೇಲೆಸೆಯಲು ಇರಾನ್ ಸಿದ್ಧತೆ ನಡೆಸಿದೆ ಎಂಬುದು ಇಸ್ರೇಲ್ನ ಬಲವಾದ ನಂಬಿಕೆ. ಇರಾನ್ 60% ಗುಣಮಟ್ಟದ ಯುರೇನಿಯಂ ಶುದ್ಧೀಕರಣ ಮಾಡುತ್ತಿರುವುದು ಜಾಗತಿಕವಾಗಿ ಆತಂಕಕ್ಕೆ ಕಾರಣವಾಗಿದೆ. ಅಣ್ವಸ್ತ್ರ ನಿರ್ಮಾಣಕ್ಕೆ ಸಾಮಾನ್ಯವಾಗಿ 90% ಶುದ್ಧೀಕರಣ ಅಗತ್ಯವಿರುವುದರಿಂದ ಈ ಪ್ರಗತಿ ಇಸ್ರೇಲ್ಗೆ ದೊಡ್ಡ ಭದ್ರತಾ ಅಪಾಯವೆಂದು ಪರಿಗಣಿಸಲಾಗಿದೆ. ಇರಾನ್ ಗುಪ್ತವಾಗಿ ಅಣ್ವಸ್ತ್ರ ನಿರ್ಮಿಸಲು ಪ್ರಯತ್ನಿಸ್ತಾ ಇದೆ ಎಂದು ಆರೋಪಿಸಿದೆ. ಇಸ್ರೇಲ್ ಹಲವು ವರ್ಷಗಳಿಂದ ಇರಾನ್ನ ಅಣು ಕೇಂದ್ರಗಳನ್ನ ಗುರಿಯಾಗಿಸಿಕೊಂಡಿದೆ. ಇರಾನ್ನ ನಂತಾಂಜ್ ಅಣು ಸಮೃದ್ಧಿ ಕೇಂದ್ರ ಹಾಗೂ ಇಸ್ಫಹಾನ್ ಅಣು ಸಂಶೋಧನಾ ಘಟಕವನ್ನ ಇಸ್ರೇಲ್ ಸ್ಫೋಟಿಸಿದೆ. ಇರಾನ್ ಅಣ್ವಸ್ತ್ರ ಹೊಂದಿದರೆ ಇಸ್ರೇಲ್ ದೇಶದ ಅಸ್ತಿತ್ವಕ್ಕೆ ಅಪಾಯ ಎಂಬುದು ಯಹೂದಿಗಳ ನಂಬಿಕೆ. ಇನ್ನು ಇಸ್ರೇಲ್ ಮತ್ತು ಇರಾನ್ ನಡುವೆ ನೇರ ಯುದ್ಧಕ್ಕಿಂತ ಪ್ರಾಕ್ಸಿ ಯುದ್ಧಗಳು ಸಾಕಷ್ಟು ನಡೆದಿವೆ. ಬೇರೆ ಬೇರೆ ಸಂಘಟನೆಗಳ ಮೂಲಕ ಇರಾನ್ ಇಸ್ರೇಲ್ ಮೇಲೆ ದಾಳಿ ನಡೆಸಿದ್ರೆ ಇಸ್ರೇಲ್ ಅಮೆರಿಕ ಸೇರಿದಂತೆ ಇತರ ಮಿಡಲ್ ಈಸ್ಟ್ ದೇಶಗಳ ಸಹಾಯದಿಂದ ಇರಾನ್ ಕಟ್ಟಿ ಹಾಕಲು ಪ್ರಯತ್ನಿಸಿದೆ. ಉದಾಹರಣೆಗೆ ಹೆಜ್ಬುಲ್ಲಾ ಲೆಬನಾನ್ನಲ್ಲಿ ಕಾರ್ಯನಿರ್ವಹಿಸುವ ಶಕ್ತಿಶಾಲಿ ಇಸ್ಲಾಮಿಕ್ ಸಂಘಟನೆ ಇರಾನ್ ಆರ್ಥಿಕವಾಗಿ ಸೇರಿದಂತೆ ಎಲ್ಲಾ ರೀತಿಯಲ್ಲೂ ಸಹಾಯ ಮಾಡಿದ್ರೆ ಹಮಾಸ್ ಎಂಬ ಮತ್ತೊಂದು ಉಗ್ರಗಾಮಿ ಸಂಘಟನೆಯೊಂದಿಗೆ ಉತ್ತಮ ಸಂಬಂಧ ಹೊಂದಿದೆ. ಈ ಮೂಲಕ ಕಾಲಕಾಲಕ್ಕೆ ಇಸ್ರೇಲ್ ವಿರುದ್ಧ ಈ ಸಂಘಟನೆಗಳು ಕಾರ್ಯಾಚರಣೆ ನಡೆಸುತ್ತಲೇ ಇದೆ. ಇರಾನ್ ಈ ಸಂಘಟನೆಗಳಿಗೆ ಸಂಪೂರ್ಣ ಹಣ, ಶಸ್ತ್ರಾಸ್ತ್ರ ಮತ್ತು ತರಬೇತಿ ನೀಡುತ್ತಿದೆ ಎಂಬುದು ಇಸ್ರೇಲ್ನ ಆರೋಪ. ಹೀಗೆ ಗುಪ್ತ ಯುದ್ಧಗಳು ಇರಾನ್ ಮತ್ತು ಇಸ್ರೇಲ್ ನಡುವೆ ಸಾಕಷ್ಟು ನಡೆದಿದೆ. ಆದರೆ 2010ರಲ್ಲಿ ನಡೆದ ಸೈಬರ್ ಯುದ್ಧವನ್ನ ನಿಮಗೆ ಹೇಳಲೇಬೇಕು. ಸ್ಟಕ್ಸ್ನೆಟ್ ಎಂಬ ಸೈಬರ್ ವೈರಸ್ ಇರಾನ್ನ ಅಣು ಕೇಂದ್ರಗಳನ್ನ ಹಾನಿಗೊಳಿಸಿತು. ಈ ಮೂಲಕ ಇರಾನ್ನ ಅಣು ಯೋಜನೆ ಸಂಪೂರ್ಣ ಹಳ್ಳ ಹಿಡಿಯುವಂತೆ ಮಾಡಿತು. ಅಣುಬಾಂಬ್ನ ಕನಸು ಕಂಡಿದ್ದ ಇರಾನ್ ಆಸೆ ನುಚ್ಚು ನೂರಾಯಿತು. ಇದು ಇತಿಹಾಸದಲ್ಲೇ ಮೊದಲ ಸೈಬರ್ ಯುದ್ಧದ ಉದಾಹರಣೆ ಎಂದು ಹೇಳಲಾಗುತ್ತದೆ. ಅದರ ನಂತರ ಹಲವಾರು ಬಾರಿ ಇರಾನ್ನ ಅಣು ವಿಜ್ಞಾನಿಗಳ ಮೇಲೆ ಟಾರ್ಗೆಟ್ ಹತ್ಯೆಗಳು ನಡೆದಿವೆ. ಈ ಎಲ್ಲಾ ಘಟನೆಗಳು ಎರಡು ರಾಷ್ಟ್ರಗಳ ನಡುವಿನ ಗುಪ್ತ ಯುದ್ಧವನ್ನ ಮತ್ತಷ್ಟು ಉಗ್ರಗೊಳಿಸಿದೆ.
ಇಲ್ಲಿವರೆಗೂ ಪ್ರಾಕ್ಸಿ ವಾರ್ಗಳಲ್ಲೇ ನಿರತರಾಗಿದ್ದ ಇರಾನ್ ಮತ್ತು ಇಸ್ರೇಲ್ನ ಸಂಘರ್ಷ 2023ರ ಬಳಿಕ ಉಗ್ರವಾಯಿತು. 2023ರಲ್ಲಿ ಹಮಾಸ್ ಉಗ್ರರು ಇಸ್ರೇಲ್ ಮೇಲೆ ಭಾರೀ ದಾಳಿ ನಡೆಸಿ ನೂರಾರು ಇಸ್ರೇಲಿಗರನ್ನ ಒತ್ತಾಳುಗಳನ್ನಾಗಿ ಮಾಡಿಕೊಂಡ್ರು. ಕೆಲವರನ್ನ ದಾರುಣವಾಗಿ ಹತ್ಯೆ ಮಾಡಲಾಯಿತು. ಅದರಿಂದ ಮಧ್ಯಪೂರ್ವದಲ್ಲಿ ಯುದ್ಧ ವಾತಾವರಣ ನಿರ್ಮಾಣವಾಯಿತು. ಇದರ ನಂತರ 2024ರಲ್ಲಿ ಇರಾನ್ ಮೊದಲ ಬಾರಿಗೆ ನೇರವಾಗಿ ಇಸ್ರೇಲ್ ಮೇಲೆ ಕ್ಷಿಪಣಿ ದಾಳಿ ನಡೆಸಿತು ಮತ್ತು 2025ರಲ್ಲಿ ಇಸ್ರೇಲ್ ಇರಾನ್ನ ಅಣು ಕೇಂದ್ರಗಳ ಮೇಲೆ ಭಾರೀ ವಾಯು ದಾಳಿ ನಡೆಸಿತು. ಈ ಘಟನೆ ಮಧ್ಯಪೂರ್ವವನ್ನ ಸಂಪೂರ್ಣ ಯುದ್ಧದ ಅಂಚಿಗೆ ತಳ್ಳಿತು. 2025 ಜೂನ್ 13ರಂದು ಇಸ್ರೇಲ್ ಆಪರೇಷನ್ ರೈಸಿಂಗ್ ಲೈನ್ ಎಂಬ ಹೆಸರಿನಲ್ಲಿ ಇರಾನ್ ಮೇಲೆ ಭಾರೀ ವಾಯು ದಾಳಿ ನಡೆಸಿತು. ಸುಮಾರು 200 ಯುದ್ಧ ವಿಮಾನಗಳು ಹಾಗೂ ಡ್ರೋನ್ಗಳು ಇರಾನ್ನ ಅಣು ಮತ್ತು ಕ್ಷಿಪಣಿ ಕೇಂದ್ರಗಳನ್ನ ಗುರಿಯಾಗಿಸಿಕೊಂಡವು. ಇರಾನ್ನ ನತಾಂಜ್ ಅಣು ಸಮೃದ್ಧಿ ಕೇಂದ್ರ ಹಾಗೂ ಇಸ್ಫಹಾನ್ ಅಣು ಸಂಶೋಧನಾ ಘಟಕ, ಕ್ಷಿಪಣಿ ತಯಾರಿಕಾ ಘಟಕಗಳನ್ನ ಇಸ್ರೇಲ್ ಧ್ವಂಸ ಮಾಡಿತು. ಈ ದಾಳಿಯಲ್ಲಿ ಹಲವಾರು ಉನ್ನತ ಸೈನಿಕ ಅಧಿಕಾರಿಗಳು ಮತ್ತು ಅಣು ವಿಜ್ಞಾನಿಗಳು ಸಾವನ್ನಪ್ಪಿದರು. ಇಸ್ರೇಲ್ ದಾಳಿಗೆ ಪ್ರತಿಯಾಗಿ ಇರಾನ್ ಬ್ಯಾಲಿಸ್ಟಿಕ್ ಕ್ಷಿಪಣಿ ಮತ್ತು ಡ್ರೋನ್ ದಾಳಿಗಳನ್ನು ನಡೆಸಿತು. ಕೆಲವು ಕ್ಷಿಪಣಿಗಳು ಇಸ್ರೇಲ್ ನಗರಗಳತ್ತ ಪ್ರಯಾಣಿಸಿದ್ರು, ಹೆಚ್ಚಿನವುಗಳನ್ನ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆಗಳು ತಡೆದವು. ಇದರಿಂದ ಮಧ್ಯಪೂರ್ವದಲ್ಲಿ ಯುದ್ಧದ ಭೀತಿ ಹೆಚ್ಚಾಯಿತು. ಇನ್ನು ಈ ಘಟನೆಗಳ ಹಿಂದಿನ ಜಾಗತಿಕ ರಾಜಕೀಯವೂ ಸಹ ಅಷ್ಟೇ ಪ್ರಮುಖವಾಗಿದೆ. ಈ ಯುದ್ಧದಲ್ಲಿ ಕೇವಲ 2 ರಾಷ್ಟ್ರಗಳೇ ಅಲ್ಲ, ಜಾಗತಿಕ ಮಹಾಶಕ್ತಿಗಳು ಸಹ ಇವೆ. ಉದಾಹರಣೆಗೆ ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕ. ಅಮೆರಿಕ ಇಸ್ರೇಲ್ನ ಪ್ರಮುಖ ಮಿತ್ರ ರಾಷ್ಟ್ರ. ಮಧ್ಯಪ್ರಾಚ್ಯದಲ್ಲಿ ಸಂಪೂರ್ಣ ಹಿಡಿತ ಸಾಧಿಸಲೇಬೇಕು ಎಂಬುದು ಅಮೆರಿಕದ ಹಂಬಲ. ಈಗಾಗಲೇ ಸೌದಿ, UAE, ಕತಾರ್, ಓಮನ್ ಸೇರಿದಂತೆ ಬಹುತೇಕ ರಾಷ್ಟ್ರಗಳ ಮೇಲೆ ಅಮೆರಿಕ ಉತ್ತಮ ಸಂಬಂಧದಲ್ಲಿತ್ತು. ಆ ಮೂಲಕ ಜಗತ್ತಿನ ತೈಲ ರಾಶಿಯನ್ನ ತನ್ನ ತೆಕ್ಕೆಯಲ್ಲಿಟ್ಟುಕೊಂಡಿದೆ. ಈ ಮೂಲಕ ಜಾಗತಿಕ ಮಾರುಕಟ್ಟೆಯನ್ನ ತನ್ನ ಹಿಡಿತದಲ್ಲಿಟ್ಟುಕೊಂಡಿದೆ. ತನಗೆ ಸವಾಲೆಸೆದ ಇರಾನ್, ಇರಾಕ್, ಲಿಬಿಯಾದಂತಹ ದೇಶಗಳ ನಾಯಕತ್ವವನ್ನೇ ಅಮೆರಿಕ ಹೊಸಕಿ ಹಾಕಿದೆ. ಮತ್ತೊಂದೆಡೆ ಅಮೆರಿಕಕ್ಕೆ ಸೆಡ್ಡು ಹೊಡೆಯಲು ಚೀನಾ ಮತ್ತು ರಷ್ಯಾ ಕೈ ಜೋಡಿಸಿದ್ದು ಇರಾನ್ನ ಬೆನ್ನಿಗೆ ಗಟ್ಟಿಯಾಗಿ ನಿಂತಿದೆ. ಇರಾನ್ನ ತೈಲ ಹಾಗೂ ಹರ್ಮುಜ್ ಜಲಸಂಧಿಯನ್ನ ತನ್ನ ಹಿಡಿತದಲ್ಲಿಟ್ಟುಕೊಳ್ಳುವ ಮೂಲಕ ಜಗತ್ತಿನ 20% ತೈಲ ಸರಬರಾಜಿನ ಮೇಲೆ ಹಿಡಿತವನ್ನ ಸಾಧಿಸಲು ಯತ್ನಿಸಿದೆ. ಈ ಮೂಲಕ ವಿಶ್ವದ ತೈಲ ಮಾರುಕಟ್ಟೆಯಲ್ಲಿ ಅಮೆರಿಕಕ್ಕೆ ಪರ್ಯಾಯ ಶಕ್ತಿಯಾಗಲು ಹೊರಟಿದೆ. ಹೀಗಾಗಿ ಇರಾನ್ ಮತ್ತು ಇಸ್ರೇಲ್ ನಡುವಿನ ಯುದ್ಧ ಕೇವಲ 2 ದೇಶಗಳಿಗೆ ಮಾತ್ರ ಸೀಮಿತವಾಗದೆ ಜಗತ್ತಿನ ಮಹಾಶಕ್ತಿಗಳ ನಡುವಿನ ಕದನವಾಗಿ ಮಾರ್ಪಟ್ಟಿದೆ. ಇಸ್ರೇಲ್ ಇರಾನ್ ಯುದ್ಧದ ಜಾಗತಿಕ ಪರಿಣಾಮ ದೊಡ್ಡದಿದೆ. ವಿಶ್ವದ ವ್ಯಾಪಾರ ಮಾರ್ಗಗಳು ಸಂಪೂರ್ಣ ಬಂದ್ ಆಗಿದೆ. ಎನರ್ಜಿ ಸರಬರಾಜು ನಿಂತು ಹೋಗಿದೆ. ಅನೇಕ ದೇಶಗಳಲ್ಲಿ ಪೆಟ್ರೋಲ್, ಡೀಸೆಲ್ ಕೊರತೆ ಎದ್ದು ಕಾಣ್ತಿದೆ. ಪರಿಣಾಮ ಬೆಲೆ ಏರಿಕೆ ಹೆಚ್ಚಾಗುವ ಸಾಧ್ಯತೆ ಇದೆ. ಹೀಗೆ ಈ ಯುದ್ಧ ಇನ್ನಷ್ಟು ದಿನ ಮುಂದುವರಿದ್ರೆ ಜಾಗತಿಕ ಆರ್ಥಿಕ ಸಂಕಷ್ಟ ಎದುರಾಗೋದ್ರಲ್ಲಿ ಸಂದೇಹವಿಲ್ಲ ಎಂಬುದು ತಜ್ಞರ ಅಭಿಮತ. ಇಂದಿನ ಆಧುನಿಕ ದಿನಗಳಲ್ಲಿ ಯುದ್ಧ ಎಂಬುದು ಯಾರೂ ಗೆಲ್ಲದ ಸಮರವಾಗಿದೆ. ಇಲ್ಲಿ ಯಾರಿಗೆ ಎಷ್ಟು ಲಾಭ, ಯಾರಿಗೆ ಎಷ್ಟು ನಷ್ಟ ಎಂಬುದರಲ್ಲೇ ಲೆಕ್ಕಾಚಾರ. ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸ್ಟೋರಿ. ನಮಸ್ಕಾರ.